ಮಕ್ಕಳೇ, ನನ್ನ ಹೆಸರು ಶಿವಕುಮಾರ್ ಟಿ.ಕೆ. ನಾನು ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಗುಪ್ಪೇನಹಳ್ಳಿಯಲ್ಲಿ ಗಣಿತ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತೇನೆ. ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ 8ನೇ ತರಗತಿಯ ಸಂಖ್ಯೆಗಳೊಂದಿಗೆ ಆಟ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಂಖ್ಯೆಗಳನ್ನು 2 ಅಂಕಿ ಮತ್ತು 3 ಅಂಕಿ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯುವುದು ಹೇಗೆ ಅನ್ನೋದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಅದರ ಮುಂದುವರೆದ ಭಾಗವಾಗಿ ಬಾಧ್ಯತೆಯ ಪರೀಕ್ಷೆಗಳು ಎಂಬ ವಿಚಾರದ ಬಗ್ಗೆ ಈ ದಿನ ಮಕ್ಕಳೇ ತಿಳ್ಕೊಳ್ಳೋಣ. ಈಗ ನಾನು ಕೆಲವು ಗುಣಕಗಳನ್ನು ಬರೀತೀನಿ. 5 × 5 ಎಷ್ಟಾಗುತ್ತೆ ಮತ್ತೆ? 25 ಆಗುತ್ತೆ. ಅದೇ ರೀತಿ ಮುಂದಿನ ಸಂಖ್ಯೆ 15 × 15 ಬರೀತೀನಿ. ಎಷ್ಟಾಗುತ್ತೆ? 325 ಆಗುತ್ತೆ. ಮುಂದಿನ ಸಂಖ್ಯೆ 25 × 25 ಬರೀತೀನಿ. ಎಷ್ಟಾಯ್ತು? 625 ಆಯಿತು. ಈಗ ಈ ಸಂಖ್ಯೆಗಳು ನೋಡ್ತಾ ಇದ್ರೆ ನಿಮ್ಗೆ ಏನು ಅನಿಸುತ್ತೆ? ಎಂಥ ಸಂಖ್ಯೆಗಳಿವು? ವರ್ಗ ಸಂಖ್ಯೆಗಳು. ನಾನೀಗ ಈ ಸಂಖ್ಯೆಗಳನ್ನ ವರ್ಗ ಸಂಖ್ಯೆಗಳು ಅಂತ ಬರೆದಿದ್ದೀನಿ. ನಾನು ಇನ್ನೊಂದು ದೊಡ್ಡ ಸಂಖ್ಯೆ ಬರ್ತೀನಿ, 35 × 35. ಇದರ ಗಣನದ ಎಷ್ಟಾಗುತ್ತೆ? ಸ್ವಲ್ಪ ಕಷ್ಟ ಅನಿಸ್ತಿದೆಯಲ್ಲ ನಿಮಗೆ ತಿಳ್ಕೊಳ್ಳಿಕ್ಕೆ? ಮಕ್ಕಳೇ, ಈ ಸಂಖ್ಯೆಯನ್ನು ಗುಣಿಸೋದು ತುಂಬ ಈಸಿ. ನೋಡಿ, 35 × 35 ಇದೆ. 35ರಲ್ಲಿ ಬಿಡಿ ಸಂಖ್ಯೆ 5, ಇದರಲ್ಲೂ ಕೂಡ ಬಿಡಿ ಸಂಖ್ಯೆ 5. ಇವೆರಡರ ಗುಣಲಬ್ಧವನ್ನು ಮೊದಲು ಬರೋದ್ರಲ್ಲಿ ಅದನ್ನು ಬಿಡಿ ಸ್ಥಾನದಲ್ಲಿ 5 × 5 ಎಷ್ಟಾಗುತ್ತೆ? 25 ಆಗುತ್ತೆ. ಓಕೆ. ಈಗ 3 ಮತ್ತು 3 ಇದೆಯಲ್ಲ, ಈ ಸಂಖ್ಯೆ, ಈ 3 ಈ ಸಂಖ್ಯೆಗೆ ಇದಕ್ಕೆ 1 ಸೇರಿಸಿ. 3 + 1 ಸೇರಿಸಿದ್ರೆ ಎಷ್ಟಾಗುತ್ತೆ? 4 ಆಗುತ್ತೆ. 4 × 3 ಗುಣಿಸಿ ಎಷ್ಟಾಗುತ್ತೆ ಮಕ್ಕಳೇ? 4 × 3 12. ಈಗ ಚೆಕ್ ಮಾಡಿ ನೋಡಿ, 35 × 35 ಗುಣಿಸಿ ನಮ್ಗೆ ಎಷ್ಟು ಬರುತ್ತೆ? 1225 ಸಿಗುತ್ತೆ. ನೋಡಿ, ಗುಣಿಸೋಕೆ ತುಂಬ ಈಸಿ ಅಲ್ವಾ? ಎಷ್ಟು ಈಸಿ ತಾನೇ ಗುಣಿಸೋದು. ಈಗ ಇದೇ ರೀತಿ ಇನ್ನೊಂದು ನೋಡೋಣ. ಸಪೋಸ್ 45 × 45 ಈ ಸಂಖ್ಯೆನ ನಾವು ಗುಣಿಸ್ಬೇಕು ಅಂತ ಹೇಳಿದರೆ, ಈಗ ನೀವು ಹಿಂಗೆ ಮಗಿನಲ್ಲಿ ಬರ್ಕೊಂಡು ಗುಣಿಸೋಕೆ ಹೋದರೆ ತುಂಬ ಸಮಯಾವಕಾಶವನ್ನು ಹಿಡಿಯುತ್ತೆ. ಸೊ ನೇರವಾಗಿ ಗುಣಿಸೋದು ಹೇಗೆ? ಶಾರ್ಟ್ಕಟ್ ಮೆಥಡಲ್ಲಿ ಅಂತ ಹೇಳ್ತೀವಿ. ಸೊ ಇವೆರಡೆಲ್ಲ ಗುಣಿಸಿದ್ರೆ ನೋಡಿ, 5 × 5 25. ಇಲ್ಲಿ 4 ಇದೆ. ಇಲ್ಲಿ 4 + 1 ಸೇರಿಸಿದ್ರೆ ಎಷ್ಟಾಗುತ್ತೆ? 5 ಆಗುತ್ತೆ. ಸೊ 5 × 4 ಎಷ್ಟಾಯಿತು? 5 × 4 26. ಹಾಗಾದರೆ 45 × 45 ಗುಣಲಬ್ಧ ಎಷ್ಟು ಬರುತ್ತೆ ಮಕ್ಕಳೇ? 2025 ಬರುತ್ತೆ. ಇದೇ ರೀತಿ ಇದು ಎಲ್ಲ ಸಂಖ್ಯೆಗಳಿಗೂ ಬರೋದಿಲ್ಲ. ಯಾವುದಾಗಿರಬೇಕು? ಅದು ವರ್ಗ ಸಂಖ್ಯೆ ಆಗಿರ್ಬೇಕು, 2 ಸೇಮ್ ಸಂಖ್ಯೆ ಇರಬೇಕು, ಮತ್ತು ಅವುಗಳ ಬಿಡಿ ಸ್ಥಾನದಲ್ಲಿ ಯಾವ ಇರಬೇಕು? 5 ಇರಬೇಕು. ಆ ಸಂಖ್ಯೆಗಳಿಗೆ ಮಾತ್ರ ಈ ರೀತಿ ಆಗಿ ಗುಣಿಸ್ಲಿಕ್ಕೆ ಬರ್ತದೆ. ಸೊ ಈಗ ತುಂಬ ಇಂಟ್ರೆಸ್ಟಿಂಗ್ ಈ ರೀತಿ ಗುಣಿಸೋದು ಹೇಗೆ ಅಂತ. ಈಗ ಯಾವುದೋ ನಾನು ಒಂದು ಸಂಖ್ಯೆ ಕೊಟ್ಟೆ ಅಂತ ಹೇಳಿದರೆ, ಆ ಸಂಖ್ಯೆ ಒಂದು ನಿರ್ದಿಷ್ಟವಾದ ಸಂಖ್ಯೆಯಿಂದ ಭಾಗ ಆಗುತ್ತೆ ಇಲ್ವೇ ಅನ್ನೋದನ್ನು ನೇರವಾಗಿ ಭಾಗಾಕಾರ ಮಾಡಿದ್ರೆ ಎಷ್ಟು ಈಸಿಯಾಗಿ ಹೇಗೆ ಹೇಳಬೇಕು ಅನ್ನೋದನ್ನು ನಾವು ಈ ದಿನ ನೋಡೋಣ. ಅದೇ ನಮಗೆ ಇವತ್ತಿಲಿರ್ತಕ್ಕಂಥ ಕಾನ್ಸೆಪ್ಟು ಬಾಧ್ಯತೆಯ ಪರೀಕ್ಷೆ. ಸಪೋಸ್ ಇಲ್ಲಿ ನಾನು ಯಾವುದೋ ಸಂಖ್ಯೆ ಬರೀತೀನಿ, 225, 434, 590. ಸೊ ಇದರಲ್ಲಿ 5ರಿಂದ ಯಾವ ಸಂಖ್ಯೆ ಭಾಗ ಆಗುತ್ತೆ? 2ರಿಂದ ಯಾವ ಸಂಖ್ಯೆ ಭಾಗ ಆಗುತ್ತೆ? ಅದೇ ರೀತಿ 3ರಿಂದ ಯಾವ ಸಂಖ್ಯೆ ಭಾಗ ಆಗುತ್ತೆ ಅನ್ನೋದನ್ನು ತುಂಬ ಭಾಗಾಕಾರ ಮಾಡದೇ ನಾವು ಹೇಳ್ಬೋದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಧ್ಯತೆಯ ಪರೀಕ್ಷೆಗಳ ಬಗ್ಗೆ ಈ ಒಂದು ಘಟಕದಲ್ಲಿ ನಾವು ತಿಳಿತಾ ಹೋಗ್ತೀವಿ. ಮಕ್ಕಳೇ, ಈಗ ನಾವು 10ರಿಂದ ಬಾಧ್ಯತೆಯ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಯಾವುದೋ ಒಂದು ಸಂಖ್ಯೆ 10ರಿಂದ ಭಾಗ ಆಗಬೇಕು ಅಂದರೆ ಅದಕ್ಕೆ ಏನು ನಿಯಮಗಳಿರಬೇಕು, ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇದ್ದಾಗ ಮಾತ್ರ ಅದು 10ರಿಂದ ಭಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ತುಂಬ ಸುಲಭವಾಗಿ ಬರ್ತಕ್ಕಂಥ ಮಗ್ಗಿ ಯಾವುದು ಮಕ್ಕಳೇ? 10ರ ಮಗ್ಗಿ. ನೋಡಿ, 10ರ ಮಗ್ಗಿನ ತುಂಬ ಈಸಿಯಾಗಿ ಬರೀಬೋದು. ಎಲ್ಲ ಮಗ್ಗಿನ ಭಾಳ ಈಸಿ ಮಗ್ಗಿ ಯಾವುದು? 10ರ ಮಗ್ಗಿ.
ಹೌದಲ್ಲ? 10, 20, 30, 40, 50 ಈ ರೀತಿ ಹೇಳ್ಬೋದು. ಇದರಲ್ಲಿ ಏನು ವಿಶೇಷತೆ ಇದೆ? ಏನು ವಿಶೇಷತೆ ಇದರಲ್ಲಿ ಇದೆ ಅಂದರೆ, ಈ ಎಲ್ಲ ಗುಣಕಗಳ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇದೆ? 0 ಇದೆ. ನೋಡಿ, ನಮಗೆ ತುಂಬ ಈಸಿಯಾಗಿ ಹತ್ತಿರ ಗುಣಕಗಳನ್ನು ನಾವು ಐಡೆಂಟಿಫೈ ಮಾಡ್ಬೋದು. ನಾನು ಯಾವುದೋ ಸಂಖ್ಯೆ ಕೊಟ್ಟಿದ್ದೆ, 25, 96, 34, 60, 72. ಇದರಲ್ಲಿ ಈ ಸಂಖ್ಯೆಗಳಲ್ಲಿ 10ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆ ಯಾವುದು ಅಂದರೆ ನಾವು ಈಸಿಯಾಗಿ ಹೇಳ್ಬೋದು. ಯಾವ ಸಂಖ್ಯೆ 10ರಿಂದ ಭಾಗ ಆಗುತ್ತೆ? 60 ಅನ್ನೋ ಸಂಖ್ಯೆ ನಮಗೆ 10ರಿಂದ ಭಾಗ ಆಗುತ್ತೆ. ಅಂದರೆ ಬಿಡಿ ಸ್ಥಾನದಲ್ಲಿ 0 ಹೊಂದಿರತಕ್ಕಂಥ ಅಂಕಿಗಳು, ಬಿಡಿ ಸ್ಥಾನದಲ್ಲಿ 0 ಹೊಂದಿದ್ರೆ ಆ ಒಂದು ಸಂಖ್ಯೆಗಳು 10ರಿಂದ ಭಾಗ ಆಗುತ್ತೆ. ಈಗ ಯಾವುದೋ 3 ಅಂಕಿಯ ಸಂಖ್ಯೆ CBA ಅಂತ ಬಂದರೆ, ಹೌದಾ? ಈಗ ನಾನು CBA ವಿಸ್ತರಿಸಿ ಬರೆದ್ರೆ ಏನು ಬರಿಬೋದು? 100 ಇಂಟು C ಪ್ಲಸ್ 10 ಇಂಟು B ಪ್ಲಸ್ 1 ಇಂಟು A. ಈ CBA ವಿಸ್ತರಿಸಿ ಬರೆದಾಗ ನಾವು ಈಗ ಬರಿಬೋದು. ಈಗ ಇದರಲ್ಲಿ ನಮಗೇನಾಗುತ್ತೆ ನೋಡಿ, 100 ಮತ್ತು 10 ಇವೆರಡೂ ಕೂಡ 10ರಿಂದ ಭಾಗ ಆಗುತ್ತೆ. ಸೊ ಇಲ್ಲಿ ನಮಗೆ ಎ ಏನಿದೆ, ಆ ಎ ನಮಗೆ ಏನಾಗಿರಬೇಕು? ಬಿಡಿ ಸಂಖ್ಯೆ ಅದು 0 ಆಗಿರಬೇಕು. ಎ 0 ಆಗಿದ್ದಾಗ ಮಾತ್ರ ಕೊಟ್ಟಿರ್ತಕ್ಕಂಥ ಸಂಖ್ಯೆ 10ರಿಂದ ಭಾಗ ಆಗುತ್ತೆ ಅಂತ ನಾವು ತುಂಬ ಸುಲಭವಾಗಿ ಹೇಳ್ಬೋದು. ಸೊ ಅದರಿಂದ ಯಾವುದೇ ಒಂದು ಸಂಖ್ಯೆ 10ರಿಂದ ಭಾಗ ಆಗಬೇಕು ಅಂತೇಳಿದರೆ ಏನಾಗಿರ್ಬೇಕು? ನಮಗೆ ಆ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0 ಇರಬೇಕು. ಇದು 10ರ ಬಾಧ್ಯತೆಯ ನಿಯಮ. ಸೊ ಇದರಲ್ಲಿ ಒಂದು ಸಂಖ್ಯೆಯ ಬಿಡಿ ಸ್ಥಾನ 0 ಆದಾಗ ಅದು 10ರಿಂದ ಭಾಗ ಆಗುತ್ತೆ. ಒಂದು ಸಂಖ್ಯೆಯ ನಿಯಮ ಏನು ಅಂತಂದರೆ, ಒಂದು ಸಂಖ್ಯೆಯ ಬಿಡಿ ಸ್ಥಾನ 0 ಆದಾಗ ಆ ಸಂಖ್ಯೆ 10ರಿಂದ ಭಾಗವಾಗುತ್ತದೆ. ಇದು 10ರ ಬಾಧ್ಯತೆ ನಿಯಮ. ಸೊ 10ರಿಂದ ಭಾಗ ಆಗಬೇಕು ಅಂತ ಹೇಳಿದ್ರೆ ಏನು ಕಂಡೀಷನ್ ಇರಬೇಕು? ನಮಗೆ ಆ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇರಬೇಕು? 0 ಇರಬೇಕು. ಬೇರೆ 10ರ ಸ್ಥಾನದಲ್ಲಿ ಯಾವ ಸಂಖ್ಯೆ ಬೇಕಾದರೂ ಇರ್ಬೋದು. ಬಿಡಿ ಸ್ಥಾನದಲ್ಲಿ ಏನಿರಬೇಕು? ನಮಗೆ 0 ಇರಬೇಕು. ನೋಡಿ, ಏನೋ ಬರೀತೀವಿ, 2, 7, 9, 0. ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಇದ್ದರೆ ಇದರ ಅರ್ಥ ಏನು? ಈ ಸಂಖ್ಯೆ 10ರಿಂದ ಭಾಗ ಆಗುತ್ತೆ ಅಂತ ನಾವು ತುಂಬ ಸುಲಭವಾಗಿ ನಾವು 5ರ ಬಾಧ್ಯತೆಯ ನಿಯಮದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, 5ರ ಗುಣಕಗಳನ್ನು ಬರೆದಾಗ 5ರ ಗುಣಕಗಳು ಯಾವ ಬರ್ತವೆ? 5, 10, 15, 20, 25. ಸರಿನಾ? ನೋಡಿ, ಈ ಗುಣಕಗಳಲ್ಲಿರ್ತಕ್ಕಂಥ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನು ನೀವು ಗಮನಿಸಿ ನೋಡಿ. ಇಲ್ಲಿ ಯಾವ ಅಂಕಿಗಳಿದ್ದಾವೆ? ಇಲ್ಲ 5 ಇರುತ್ತೆ, ಆ 0 ಇರುತ್ತೆ. ಗೊತ್ತಾ? ಹಂಗಂದ್ರೆ ಯಾವುದೇ ಒಂದು ಸಂಖ್ಯೆ 5ರಿಂದ ಭಾಗ ಆಗಬೇಕು ಅಂತ ಹೇಳಿದ್ರೆ ನಮಗೆ ಕಂಡೀಷನ್ ಏನಿರಬೇಕು? ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 5 ಇರಬೇಕು ಅಥವಾ 0 ಇರಬೇಕು. ಆಗಿದ್ದಾಗ ಮಾತ್ರ ಆ ಸಂಖ್ಯೆ 5ರಿಂದ ಭಾಗ ಆಗುತ್ತೆ. ಇದನ್ನೇ ನಾನು CBA ರೂಪದಲ್ಲಿ ವಿಸ್ತರಿಸಿದರೆ ಏನಾಗುತ್ತೆ? 100 ಇಂಟು C ಪ್ಲಸ್ 10 ಇಂಟು B ಪ್ಲಸ್ 1 ಇಂಟು E. ನೋಡಿ, ನಮಗೆ 100 ಕೂಡ 5ರಿಂದ ಭಾಗ ಆಗುತ್ತೆ, ಹೌದಾ? ಅದೇ ರೀತಿ 10 ಕೂಡ 5ರಿಂದ ಭಾಗ ಆಗುತ್ತೆ. ಹಾಗಾದರೆ ಏನಲ್ಲಿ ಏನಿರ್ಬೇಕು? ನಮಗೆ ಬಿಡಿ ಸಂಖ್ಯೆ ಏನಲ್ಲಿ ನಮಗೆ ಇಲ್ಲ 0 ಇರಬೇಕು. A = 0 ಇರಬೇಕು, or A = 5 ಇರಬೇಕು. ನೋಡಿ, ಯಾವುದೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದಾಗ ನಮಗೆ ಏನಾಗುತ್ತೆ? ಆ ಸಂಖ್ಯೆ 5ರಿಂದ ಭಾಗ ಆಗುತ್ತೆ. ಸೊ ಇದು 5ರ ಬಾಧ್ಯತೆಯ ನಿಯಮ. ಅಂದರೆ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದಾಗ ಆ ಸಂಖ್ಯೆ 5ರಿಂದ ಭಾಗ ಆಗುತ್ತೆ. ಸೊ 5ರ ಬಾಧ್ಯತೆ ನಿಯಮ, ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದರೆ
ಆ ಸಂಖ್ಯೆ 5ರಿಂದ ಭಾಗವಾಗುತ್ತದೆ. ನೋಡಿ 10ರ ಬಾಧ್ಯತೆ ನಿಯಮದ ಕಂಡೀಷನ್ ಏನಿದೆ, ನಮಗೆ ಆ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0 ಮಾತ್ರ ಇರಬೇಕು. ಆದರೆ 5ರ ಬಾಧ್ಯತೆ ನಿಯಮಕ್ಕೆ ಸಂಬಂಧಪಟ್ಟಂಗೆ ನಮಗೆ 2 ಆಪ್ಷನ್ ಇರುತ್ತೆ. ಇಲ್ಲ 0 ಇರ್ಬೋದು ಆ ಪ್ಲೇಸಲ್ಲಿ, ಅಥವಾ 5 ಇರ್ಬೋದು. ಸೊ ಇವೆರಡಿದ್ದಾಗ ಮಾತ್ರ ನಾವು ಆ ಸಂಖ್ಯೆ 5ರಿಂದ ಭಾಗ ಆಗುತ್ತೆ ಅಂತ ತುಂಬ. ಈಗ ಮಕ್ಕಳೇ, ಇದಕ್ಕೆ ಸಂಬಂಧಪಟ್ಟ ಒಂದು ಸಮಸ್ಯೆಯನ್ನು ನೋಡೋಣ. n ಡಿವೈಡೆಡ್ ಬೈ 5ರ ಭಾಗಾಕಾರವು ಶೇಷ 3 ಉಳಿಸಿದರೆ n ನ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು ಅಂತ ಕೇಳಿದ್ದಾರೆ. ಸೊ ನಾನು ಈ ಯಾವುದೋ ಒಂದು ಸಂಖ್ಯೆ 3 ಅಂಕಿಯ ಸಂಖ್ಯೆ CBA ಆಗಿರಲಿ, ಈಗ ನಾನು ಇದನ್ನು ಡಿವೈಡ್ ಮಾಡ್ತಿದ್ದೀನಿ 5ರಿಂದ, ಹೌದಾ? ಸೊ 5ರಿಂದ ಇದನ್ನು ಭಾಗಿಸಿದ್ರೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಎ ಅನ್ನು ಭಾಗಿಸಿದ್ರೆ ಮೇ ಬಿ ಅದು 0 ಇರಬಹುದು. ಫಸ್ಟ್ ನಾನು 0 ತಗೊಳ್ತೀನಿ. ಸೊ ಇದು 0 ತಗೊಂಡಾಗ ಇಲ್ಲಿ 0 ಬರುತ್ತೆ, ಹೌದಾ? ಶೇಷ ಏನು ಉಳಿಯುತ್ತೆ, ನಮಗೆ 3 ಉಳಿಯುತ್ತೆ, ಆಯ್ತಲ್ಲ? ಸೊ 5 ಅಂದರೆ 5ಕ್ಕಿಂತ ಸಂಖ್ಯೆ ಏನಾದ್ರೆ ಕಡಿಮೆ ಇತ್ತು ಅಂತ ಹೇಳಿದರೆ ನಮ್ಗೆ ಏನಾಗಿರ್ಬೋದು, ಭಾಗಲಬ್ಧ 5ಕ್ಕಿಂತ ಕಡಿಮೆ ಇರೋದು ಅಂತ ಹೇಳಿದರೆ 1ಕ್ಕಿಂತ ಕಡಿಮೆ ಅಂದರೆ 0 ಬಂದಾಗ, ಸೊ 5 × 0 0 ಆಗುತ್ತೆ. ಶೇಷ ಎಷ್ಟು ಉಳಿಬೋದು, ಅವಾಗ 3 ಉಳಿಬೋದು. ಸೊ ಈಗ ನಮಗೆ a - 0 = 3 ಆದರೆ a - 0 = 3 ಆದರೆ a ಏನಾಗಿರ್ಬೋದು, 3 ಆಗಿರ್ಬೋದು. ಅಂದರೆ ಅದೇನಾಗಿರ್ಬೋದು, ಭಾಗಕ್ಕಿಂತ ಕಡಿಮೆ ಇರ್ಬೋದು ಆ ಸಂಖ್ಯೆ, ಹೌದಾ? ಅವಾಗಲೂ ಕೂಡ ಅಂದರೆ 0 ಆಗಿ ಅವಾಗಲೂ ಕೂಡ ಅದೇನಾಗಿರ್ಬೋದು, 0 ಆಗಿದ್ದಾಗಲೂ ಕೂಡ ಏನಾಗಿರುತ್ತೆ, ಶೇಷ ನಮಗೆ 3 ಬರುತ್ತೆ. ಒಂದು ವೇಳೆ ಅದರ ಭಾಗಲಬ್ಧ 1 ಆಗಿತ್ತು ಅಂದಾಗ ನೋಡಿ, 5ಅನ್ನು ನಾನು ಭಾಗಿಸಿದಾಗ 5 × 5 ಮಾಡಿದರೆ ಶೇಷ ಏನು ಬರುತ್ತೆ, ನಮಗೆ 3 ಬರುತ್ತೆ, ಹೌದಾ? ಇದು ಶೇಷ. ಸೊ ಆಗ ಇಲ್ಲೇನು ಬರುತ್ತೆ, a - 5 = 3 ಬರುತ್ತೆ. a - 5 = 3 ಆದರೆ ಸೊ ಆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ a ಏನಾಗಿರುತ್ತೆ, 3. ಈ ಕಡೆ ಹೋದಾಗ +5 ಆಗುತ್ತೆ. 3 + 5 ಅಂದರೆ ಯಾವ ಅಂಕಿ ಆಗಿರ್ಬೋದು, ಅದು 8 ಆಗಿರ್ಬೋದು, ಅಲ್ಲ 8 ಅಥವಾ 3 ಆಗಿರ್ಬೋದು ಬಿಡಿ ಸ್ಥಾನದಲ್ಲಿ. ಸೊ ಅಂದರೆ ನೋಡಿ, ಈಗ 8ಅನ್ನು ನೀವು 5ರಿಂದ ಭಾಗಾಕಾರ ಮಾಡಿದರೆ ಶೇಷ ಎಷ್ಟು ಉಳಿಯುತ್ತೆ, 3 ಉಳಿಯುತ್ತೆ, ಹೌದಾ? ಸೊ ಅದರಿಂದ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ, ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಏನಾಗಿರುತ್ತೆ ಮಕ್ಕಳೇ, 8 ಆಗಿರುತ್ತೆ. ಅಥವಾ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಏನಾಗಿರ್ಬೋದು, 3 ಕೂಡ ಆಗಿರ್ಬೋದು, 5 × 8 ಅಥವಾ 3. ಹಾಗೆ ಎರಡನೇ ಸಮಸ್ಯೆಯನ್ನು ನೋಡೋಣ. n ಡಿವೈಡೆಡ್ ಬೈ 5ರ ಭಾಗಾಕಾರವು ಶೇಷ 4 ಉಳಿಸಿದರೆ n ಡಿವೈಡೆಡ್ ಬೈ 2ರ ಭಾಗಾಕಾರವು ಶೇಷ 1 ಉಳಿಸಿದರೆ n ನ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾನು 3 ಅಂಕಿ ಇರ್ತಕ್ಕಂಥ ಸಂಖ್ಯೆ CBA ನಲ್ಲಿ ಈಗ ಇದನ್ನು 5ರಿಂದ ಭಾಗಾಕಾರ ಮಾಡಿದರೆ ನೋಡಿ, a ಅನ್ನು ನಾನು 5ರಿಂದ ಭಾಗಾಕಾರ ಮಾಡಿದರೆ ಫಸ್ಟ್ ನಾನು 5ಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದರೆ ಭಾಗಲಬ್ಧ ಏನಾಗಿರುತ್ತೆ, ನಮಗೆ 0 ಆಗಿರಬೇಕು, ಹೌದಾ? ಸೊ ಆಗ ಇದು 0 ಬರುತ್ತೆ. ಶೇಷ ಎಷ್ಟು ಉಳಿಯುತ್ತೆ, 4 ಉಳಿಯುತ್ತೆ. ಅಂದರೆ a - 0 = 4 ಆದರೆ a ಎಷ್ಟಾಗುತ್ತೆ, 4 ಆಗುತ್ತೆ. ಈಗ ಇನ್ನೊಂದು ಕಂಡೀಷನ್ ಏನಿದೆ, ನಮಗೆ ಇಲ್ಲಿ ಏನ ಬೆಲೆ ಇಲ್ಲಿ ಏನಾದ್ರು 1 ತಗೊಂಡೆ ಅಂತ ಹೇಳಿದರೆ 5 × 5 ಆಗುತ್ತೆ, ಹೌದಾ? ಮೈನಸ್ ಈ ಶೇಷ ಏನು ಉಳಿಯುತ್ತೆ, 4 ಉಳಿಯುತ್ತೆ. ಆಗ ಇಲ್ಲಿ a ಬೆಲೆ ಏನಾಗುತ್ತೆ, a - 5 = 4 ಆದರೆ a = 4 + 5 a = 9 ಆಗುತ್ತೆ ಮಕ್ಕಳೇ. ಅಂದರೆ ನಮಗೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳು 2 ಆಪ್ಷನ್ಸ್ ಇದೆ. ಒಂದು ಏನಾಗಿರ್ಬೋದು, ಒಂದು a = 4 ಆಗಿರ್ಬೋದು, ಇನ್ನೊಂದು a = 9 ಆಗಿರ್ಬೋದು. 4 ಅಥವಾ 9 2 ಆಪ್ಷನ್ ಇದೆ. ಸೊ ಮತ್ತೆ ಇದರಲ್ಲಿ ಏನು ಕೇಳಿದರೆ ನೋಡಿ, n ಡಿವೈಡೆಡ್ ಬೈ 2ರ ಭಾಗಾಕಾರವು ಶೇಷ 1 ಉಳಿಸಿದರೆ n ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಈ ಸಂಖ್ಯೆ 4ಅನ್ನು ನಾವು 2ರ ಭಾಗ ಮಾಡಿದ್ವಿ ಅಂತ ಹೇಳಿದರೆ ಇಲ್ಲಿ ಶೇಷ 1 ಬರಲ್ಲ ನಮಗೆ, ಹೌದಾ? ನಾವು 4 ಭಾಗ ಮಾಡಿದ್ವಿ ಅಂತ ಹೇಳಿದರೆ
2ರಿಂದ ಏನಾಗುತ್ತೆ 2 2 4 ಅಂತ ಹೇಳಿದ್ರೆ ಶೇಷ 0 ಆಗಿಬಿಡುತ್ತೆ ಹೌದಾ. ಸೊ ಇಲ್ಲಿ ಶೇಷ 1 ಯಾವಾಗ ಉಳಿಯುತ್ತೆ 9 ಇದ್ದಾಗ ಶೇಷ 1 ಉಳಿಯುತ್ತೆ ನೋಡಿ. ಸೊ 9ನ್ನ ಡಿವೈಡ್ ಮಾಡಿದ್ರೆ 4 8 ಅಂದರೆ ಶೇಷ ಎಷ್ಟು ಉಳಿಯುತ್ತೆ 1 ಇರುತ್ತೆ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಸೊ ಇದಾಗಲಿಕ್ಕೆ ಸಾಧ್ಯ ಇಲ್ಲ 4. ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಯಾವ್ದಾಗಿರ್ಬೇಕಾದ್ರೆ 9 ಆಗಿರ್ಬೇಕು. ಸೊ ಇಲ್ಲಿ ಏನು n/5ರ ಭಾಗಾಕಾರ ಶೇಷ 4 ಉಳಿಸಿದ್ರೆ ಮತ್ತು n/2ರ ಭಾಗಾಕಾರ ಶೇಷ 1 ಉಳಿಸಿದ್ರೆ n ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಯಾವ್ದಾಗಿರುತ್ತೆ ಅಂದ್ರೆ 9. 2ರಿಂದ ಬಾಧ್ಯತೆಯ ಬಗ್ಗೆ ತಿಳ್ಕೊಳ್ಳೋಣ. ನೀವು ಆಲ್ರೆಡಿ ನಿಮ್ಮ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ. ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ದೀರಿ ಮಕ್ಕಳೇ ಹೌದಲ್ಲ. ಸಮ ಸಂಖ್ಯೆಗಳು ಯಾವ ಹೇಳಿ ಮಕ್ಕಳೇ 0 2 4 6 8. ಸೊ ಈ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ ಸಮ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಅದೇ ರೀತಿ ಬೆಸ ಸಂಖ್ಯೆಗಳು ಯಾವ್ಯಾವು ಬೆಸ ಸಂಖ್ಯೆಗಳು 1 3 ನಂತರ 5 7 ಈ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ನೋಡಿ ಈ ಸಮ ಸಂಖ್ಯೆಗಳನ್ನು ನೋಡಿದರೆ ಇವು 2ರ ಗುಣಕ ಆಗಿದಾವಲ್ವಾ 2 4 6 8. ಸೊ ಅದರಿಂದ ಯಾವುದೇ ಒಂದು ಸಂಖ್ಯೆ ಅದು 2ರಿಂದ ಭಾಗ ಆಗಬೇಕು ಅಂತ ಹೇಳಿದರೆ ಅದರ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇರಬೇಕು ಅಂತ ನಮಗೆ 0 ಇರಬೇಕು ಅಥವಾ 2 ಇರಬೇಕು ಇಲ್ಲ 4 ಇರಬೇಕು ಇಲ್ಲ 6 ಇರಬೇಕು ಇಲ್ಲ 8 ಇರಬೇಕು ಹೌದಲ್ಲ. ಸೊ ಯಾವುದೇ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಈ ಅಂಕಿಗಳಿದ್ರೆ ಆ ಸಂಖ್ಯೆ ಯಾವುದರಿಂದ ಭಾಗ ಆಗುತ್ತೆ 2ರಿಂದ ಭಾಗ ಆಗುತ್ತೆ. ಸೊ ಇಲ್ಲಿ CBA ಸಂಖ್ಯೆಯನ್ನು ನಾವು ವಿಸ್ತರಿಸಿದ್ರೆ ಹೌದಾ. CBA ಇದನ್ನ ಹೇಗೆ ಬರ್ಕೋಬಹುದು 100 ಸ್ಥಾನದಲ್ಲಿ C ಇದೆ 100 × C ಪ್ಲಸ್ 10 × B ಪ್ಲಸ್ 1 × A. ನೋಡಿ ಇದರಲ್ಲಿ ಏನಾಗಿರುತ್ತೆ ನಮಗೆ 100 ಕೂಡ 100C ಅಂತ ಹೇಳಿದರೆ 100 ಕೂಡ ಅದರಿಂದ ಭಾಗ ಆಗುತ್ತೆ 2ರಿಂದ ಭಾಗ ಆಗುತ್ತೆ. ಅದೇ ರೀತಿ 10 ಕೂಡ ಅದರಿಂದ ಭಾಗ ಆಗುತ್ತೆ 2ರಿಂದ ಭಾಗ ಆಗುತ್ತೆ ಹೌದಾ. ಸೊ ಇನ್ನ ಎ ಬಿಡಿ ಸ್ಥಾನದಲ್ಲಿ ಏನಲ್ಲಿ ಹಾಗಾದ್ರೆ ಯಾವ ಸಂಖ್ಯೆ ಇರಬೇಕು ನಮಗೆ ಅಂತ ಹೇಳಿದ್ರೆ ಈ ಸಂಖ್ಯೆ ಇರಬೇಕಾಗುತ್ತೆ. ಸೊ ಇದರ ಎ ಈಸ್ ಈಕ್ವಲ್ ಟು ಏನ ಪ್ಲೇಸಲ್ಲಿ ಯಾವ್ದು ಇರಬೇಕು ಬಿಡಿ ಸ್ಥಾನದಲ್ಲಿ ನಮಗೆ 0 ಇರಬೇಕು ಅಥವಾ 2 ಇರಬೇಕು ಅಥವಾ 4 ಅಥವಾ 6 ಅಥವಾ 8 ಈ ಅಂಕಿಗಳಿದ್ರೆ ಆ ಸಂಖ್ಯೆ ಯಾವುದರಿಂದ ಭಾಗ ಆಗುತ್ತೆ ನಮ್ಮ ಮಕ್ಕಳೇ 2ರಿಂದ ಭಾಗ ಆಗುತ್ತೆ. ಸೊ ಅದರಿಂದ 2ರ ಬಾಧ್ಯತೆ ನಿಯಮ ಏನು ಹೇಳುತ್ತೆ ಅಂದರೆ ಯಾವುದೇ ಒಂದು ಸಂಖ್ಯೆ ನಮಗೆ 2ರಿಂದ ಭಾಗ ಆಗಬೇಕು ಅಂತ ಹೇಳಿದರೆ ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇರಬೇಕಾಗುತ್ತೆ ಇಲ್ಲ 0 ಇರಬೇಕು ಇಲ್ಲ 2 ಇರಬೇಕು ಇಲ್ಲ 4 ಇರಬೇಕು ಇಲ್ಲ 6 ಇರಬೇಕು ಇಲ್ಲ 8 ಇರಬೇಕು. ಈಗಿದ್ದಾಗ ಮಾತ್ರ ಆ ಸಂಖ್ಯೆ 2ರಿಂದ ಭಾಗ ಆಗುತ್ತೆ. ಈಗ ನಾವು ಯಾವ್ಯಾವ ಸಂಖ್ಯೆಗಳ ಬಾಧ್ಯತೆಯ ಬಗ್ಗೆ ತಿಳ್ಕೊಂಡ್ವಿ 2ರ ಬಾಧ್ಯತೆಯ ನಿಯಮ 5ರ ಬಾಧ್ಯತೆಯ ನಿಯಮ ಮತ್ತು 10ರ ಬಾಧ್ಯತೆಯ ನಿಯಮದ ಬಗ್ಗೆ ತಿಳ್ಕೊಂಡ್ವಿ. ಈಗ ರ್ಯಾಪಿಡಾಗಿ ಯಾವುದೋ ಒಂದು ಸಂಖ್ಯೆಗಳನ್ನು ಕೊಟ್ಟಾಗ ಅದನ್ನು ನಾವು ಹೇಗೆ ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಅಂತ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ನೋಡಿ. ಸೊ ಇಲ್ಲಿ ಸಂಖ್ಯೆ ಇದೆ ಹೌದಾ. ಸೊ ಇಲ್ಲಿ 2 5 10 ಈಗ ನೋಡಿ ನಾನು ಇಲ್ಲಿ ಕೆಲವು ಅಂಕಿಗಳನ್ನು ನಾನು ಬರಿತಾ ಹೋಗ್ತೀನಿ. ಸೊ 1535 ಇದೆ. ಸೊ ಇಲ್ಲಿ 410 ಇದೆ. ನೆಕ್ಸ್ಟು 298 ಇದೆ. ಸೊ ಹೀಗೆ ಇದರಲ್ಲಿ ಈ ಯಾವ್ಯಾವ ಸಂಖ್ಯೆಗಳು 2ರಿಂದ ಭಾಗ ಆಗುತ್ತೆ ಮತ್ತು ಯಾವ ಸಂಖ್ಯೆಗಳು 5ರಿಂದ ಭಾಗ ಆಗುತ್ತೆ ಮತ್ತು ಯಾವ ಸಂಖ್ಯೆಗಳು 10ರಿಂದ ಭಾಗ ಆಗುತ್ತೆ ಅಂತ ನೋಡೋಣ. ಈಗ ಏನಿದೆ ಈಗ ಫಸ್ಟ್ನೇ ಸಂಖ್ಯೆ ಯಾವುದಿದೆ 1535 ಇದೆ. ಇದು 2ರಿಂದ ಭಾಗ ಆಗುತ್ತಾ ಇಲ್ಲ. ಯಾಕೆ ಹೇಳಿ ಮಕ್ಕಳೇ. ಸೊ ಈ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇದೆ 5 ಇದೆ. 5 ಇರೋದ್ರಿಂದ ಈ ಸಂಖ್ಯೆ 2ರಿಂದ ಭಾಗ ಆಗಲ್ಲ. ಈಗ ನೆಕ್ಸ್ಟ್ ಹಾಗಾದ್ರೆ ಈ ಸಂಖ್ಯೆ 5ರಿಂದ ಭಾಗ ಆಗುತ್ತಾ ಎಸ್ ಈ ಸಂಖ್ಯೆ 5ರಿಂದ ಭಾಗ ಆಗುತ್ತೆ. ಯಾಕೆ ಭಾಗ ಆಗುತ್ತೆ ಮಕ್ಕಳೇ ಈ ಸಂಖ್ಯೆ 5ರಿಂದ ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದ ಈ ಸಂಖ್ಯೆ 5ರಿಂದ ಭಾಗ ಆಗುತ್ತೆ. ನೆಕ್ಸ್ಟ್ ಇದೇ ಸಂಖ್ಯೆ 10ರಿಂದ ಭಾಗ ಆಗುತ್ತಾ ಇಲ್ಲ. ಯಾಕೆ ಹೇಳಿ. ಸೊ ನಮಗೆ ಯಾವುದೇ ಒಂದು ಸಂಖ್ಯೆ 10ರಿಂದ ಭಾಗ ಆಗಬೇಕಾದ್ರೆ ನಮ್ಗೆ ಏನು ಕಂಡೀಷನ್ ಇರಬೇಕು ಬಿಡಿ ಸ್ಥಾನದಲ್ಲಿ 0 ಇರಬೇಕು. ಸೊ ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಇಲ್ಲ. ಹಾಗಾಗಿ ಈ ಸಂಖ್ಯೆ 10ರಿಂದ
ಭಾಗ ಆಗಲ್ಲ. ಹೌದಲ್ಲ? ನೋಡಿ 1535 ಈ ಸಂಖ್ಯೆ 2ರಿಂದ ಭಾಗ ಆಗಲ್ಲ, 5ರಿಂದ ಭಾಗ ಆಗುತ್ತೆ. ಅದೇ ರೀತಿ 10ರಿಂದ ಭಾಗ ಆಗಲ್ಲ. ನೆಕ್ಸ್ಟ್ ಮುಂದಿನ ಸಂಖ್ಯೆ ಯಾವ್ದು ಬರೋದಿಲ್ಲ, ನಾನು 410 ಬರೋದಿಲ್ಲ. ಈ 410 2ರಿಂದ ಭಾಗ ಆಗುತ್ತಾ? ಹೌದು, 2ರಿಂದ ಭಾಗ ಆಗುತ್ತೆ. ಯಾಕೆ ಭಾಗ ಆಗುತ್ತೆ ಹೇಳಿ 2ರಿಂದ? ಸೊ ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಇದೆ, ಹೌದಾ? ಸೊ 2ರ ಬಾಧ್ಯತೆ ನಿಯಮ ನಾವೇನು ತಿಳ್ಕೊಂಡಿದ್ವಿ, ಬಿಡಿ ಸ್ಥಾನದಲ್ಲಿ 0, 2, 4, 6 8 ಇದ್ದಾಗ 2ರಿಂದ ಭಾಗ ಆಗುತ್ತೆ ಅಂತ. ಸೊ ಇದು 2ರಿಂದ ಭಾಗ ಆಗುತ್ತೆ. 5ರಿಂದ ಭಾಗ ಆಗುತ್ತಾ? ಎಸ್, ಆಗುತ್ತೆ. ಯಾಕೆ? 5ರ ಬಾಧ್ಯತೆ ನಿಯಮ ನಮ್ಗೆ ಏನು ಹೇಳುತ್ತೆ, ಯಾವುದೇ ಒಂದು ಸಂಖ್ಯೆ 5ರಿಂದ ಭಾಗ ಆಗ್ಬೇಕಾದ್ರೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇರಬೇಕು? ಇಲ್ಲ, 0 ಇರಬೇಕು ಅಥವಾ 5 ಇರಬೇಕು. ಸೊ ಇಲ್ಲಿ 0 ಇರೋದ್ರಿಂದ ಈ ಸಂಖ್ಯೆ 5ರಿಂದ ಭಾಗ ಆಗುತ್ತೆ. ನೆಕ್ಸ್ಟ್ ಈ ಸಂಖ್ಯೆ 10ರಿಂದ ಭಾಗ ಆಗುತ್ತಾ? ಎಸ್, 10ರಿಂದ ಭಾಗ ಆಗುತ್ತೆ. ಯಾಕೆಂದ್ರೆ ಈ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇದೆ? 0 ಇದೆ. ಸೊ ಯಾವುದೇ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0 ಇದ್ರೆ ಆ ಸಂಖ್ಯೆ 10ರಿಂದ ಭಾಗ ಆಗುತ್ತೆ. ಅದರಿಂದ ಈ ಸಂಖ್ಯೆ 10ರಿಂದ ಭಾಗ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಯಾವ್ದು ಬರೆದಿದ್ದು ನಾನು? 298 ಬರೆದಿದ್ದೀನಿ. ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇದೆ ಮಕ್ಕಳೇ? ಎಸ್, ಯಾವ ಅಂಕಿ ಇದೆ? 8 ಇದೆ. ಸೊ 8 2ರಿಂದ ಭಾಗ ಆಗುತ್ತಲ್ವಾ? 2ರಿಂದ ಭಾಗ ಆಗುತ್ತೆ. ಅದರಿಂದ 298 2ರಿಂದ ಭಾಗ ಆಗುತ್ತೆ. ಸೊ ಅದೇ ರೀತಿ 5ರಿಂದ ಭಾಗ ಆಗುತ್ತಾ ಈ ಸಂಖ್ಯೆ? 5ರಿಂದ ಭಾಗ ಆಗಲ್ಲ. ಯಾಕೆ? 5ರ ಬಾಧ್ಯತೆ ನಿಯಮದಲ್ಲಿ ನಮಗೆ 0 ಅಥವಾ 5 ಇರಬೇಕು. ಅದರಿಂದ ಈ ಸಂಖ್ಯೆ 5ರಿಂದ ಭಾಗ ಆಗಲ್ಲ. ನೆಕ್ಸ್ಟ್ ಇದೇ ಸಂಖ್ಯೆ 10ರಿಂದ ಭಾಗ ಆಗುತ್ತಾ? 10ರಿಂದಲೂ ಸಹ ಭಾಗ ಆಗಲ್ಲ. ನೋಡಿ, ಈ ಥರದ್ದು ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೆಲ್ಲ ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ ಮಕ್ಕಳು. ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಬಿಟ್ಟು ಈ ಸಂಖ್ಯೆ, ಹೌದಾ, 2ರಿಂದ ಯಾವ ಸಂಖ್ಯೆ ಭಾಗ ಆಗುತ್ತೆ ಅಥವಾ ಯಾವ್ದು ಭಾಗ ಆಗಲ್ಲ, 5ರಿಂದ 3ರಿಂದ ಯಾವ್ದು ಭಾಗ ಆಗುತ್ತೆ, ಭಾಗ ಆಗಲ್ಲ ಅಂತ ಕೇಳ್ತಾರೆ. ಆಗ ನಿಮಗೆ ಎಲ್ಲ ಸಂಖ್ಯೆಗಳನ್ನ ಭಾಗಿಸ್ತಾ ಕೂರುವಷ್ಟು ಸಮಯ ಇರೋದಿಲ್ಲ. ಸೊ ಈ ಸಂಖ್ಯೆಗಳನ್ನ ನೋಡಿದ ತಕ್ಷಣ ನಮಗೆ ಈ ಸಂಖ್ಯೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಂಖ್ಯೆಯಿಂದ ಭಾಗ ಆಗುತ್ತೋ ಅಥವಾ ಇಲ್ಲೋ ಅನ್ನೋದನ್ನ ನಾವು ಈ ಬಾಧ್ಯತೆಯ ಪರೀಕ್ಷೆಯ ಮೂಲಕ ತಿಳಿಬಹುದು. 9 ಮತ್ತು 3ರ ಬಾಧ್ಯತೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. 9 ಮತ್ತು 3ರ ಬಾಧ್ಯತೆ ನಿಯಮಗಳೇನು ಮಾಡ್ಕೊಳ್ಳಿ. ಸೊ ಅದಕ್ಕಿಂತ ಮೊದಲು ನಾನೊಂದು ಸಣ್ಣ ಚಟುವಟಿಕೆಯನ್ನು ಇಲ್ಲಿ ಬರೆದಿದ್ದೀನಿ. ಒಂದು ಟೇಬಲ್ ಬರೆದಿದ್ದೀನಿ. ಸಂಖ್ಯೆಗಳಲ್ಲಿನ ಅಂಕಿಗಳ ಮೊತ್ತ 3ರ ಗುಣಕವೇ ಕೊಟ್ಟಿರುವ ಸಂಖ್ಯೆಯನ್ನು 3ರಿಂದ ಭಾಗಿಸಿ ಸಂಖ್ಯೆಯು ನಿಶೇಷವಾಗಿ ಭಾಗಿಸಿದೆಯೇ. ಸೊ ನಾನು ಈಗ ಒಂದು ಸಂಖ್ಯೆ ತಗೊಳ್ತೀನಿ. 678 ಒಂದು ಸಂಖ್ಯೆ ತಗೊಂಡಿದ್ದೀನಿ. 678, ಹೌದಾ? ಸೊ ಈಗ ಸಂಖ್ಯೆಗಳಲ್ಲಿನ ಅಂಕಿಗಳ ಮೊತ್ತ ಎಷ್ಟು ಅಂತ ಕಂಡುಹಿಡಿಯಬೇಕು. ಎಷ್ಟಾಗುತ್ತೆ ಅಂಕಿಗಳ ಮೊತ್ತ? 6 + 7 13 + 8 ಎಷ್ಟಾಗುತ್ತೆ? 21 ಆಗುತ್ತೆ. ನೋಡಿ, ಈಗ ಈ 21 ಅನ್ನೋ ಸಂಖ್ಯೆ 3ರ ಗುಣಕವೇ? ಗುಣಕ ತಾನೆ, 3 ಬಗ್ಗೆ ಹೋಗುತ್ತಲ್ಲ ಇದು. 3 × 21. ಸೊ ಇಲ್ಲೇನು ಬರ್ತೀನಿ ನಾನು? ಹೌದು, 3ರ ಗುಣಕ. ಈಗ ನೆಕ್ಸ್ಟು ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು 3ರಿಂದ ಭಾಗಿಸಿ ಅಂತ ಇದೆ. ಇದನ್ನು 678 ನಾನು 3ರಿಂದ ಭಾಗಿಸ್ತಿದ್ದೀನಿ, ಹೌದಾ? ಸೊ 3ರಿಂದ ಭಾಗಿಸಿದ್ರೆ 3 × 6 7, 3 × 6 18, 3 × 18. ಸೊ ಶೇಷ ಎಷ್ಟು ನಮಗೆ? 0 ಹೊಡಿತು ಶೇಷ. ಸೊ ನೆಕ್ಸ್ಟ್ ಕಾಲಮಲ್ಲಿ ಏನಿದೆ? ಸಂಖ್ಯೆಯು ನಿಶೇಷವಾಗಿ ಭಾಗಿಸಿದೆಯೇ? ನಿಶೇಷವಾಗಿ ಭಾಗಿಸಿದೆ ತಾನೆ. ನಮ್ಗೆ ಇಲ್ಲಿ ಏನು ಬಂದಿದೆ? ಶೇಷ 0 ಬಂದಿದೆ. ಸೊ ಅದರಿಂದ ಸಂಖ್ಯೆ ನಿಶೇಷವಾಗಿ ಭಾಗಿಸಿದೆ. ಹೌದು. ನೆಕ್ಸ್ಟ್ ಈಗ 2ನೇ ಅಂಕಿ ಬರ್ತಿದ್ದೀನಿ. ಸೊ ಇದನ್ನು 215 ಬರ್ತಾ ಇದ್ದೀನಿ. 215ರ ಈ ಸಂಖ್ಯೆಯಲ್ಲಿರ್ತಕ್ಕಂಥ ಅಂಕಿಗಳ ಮೊತ್ತ ಎಷ್ಟಾಗುತ್ತೆ ನೋಡಿ? 2 + 1 + 5 ಅಂತಿದೆ. ಎಷ್ಟಾಯಿತು? 8 ಆಯಿತು ಮಕ್ಕಳು. ಸೊ ಅಂಕಿಗಳ ಮೊತ್ತ 3ರ ಗುಣಕವೇ? 8 3ರ ಗುಣಕ ಅಲ್ಲ. ಎಷ್ಟು ಬರುತ್ತೆ? 3 6 9 ಬರುತ್ತೆ. ಸೊ ಅದರಿಂದ 8 3ರ ಗುಣಕ ಅಲ್ಲ. ಸೊ ಇದನ್ನು ನಾನೇನು ಬರೀತೀನಿ? ಇಲ್ಲ ಅಂತ ಬರೀತೀನಿ. ಆಯಿತಾ? ನೆಕ್ಸ್ಟ್
ಕೊಟ್ಟಿರೋ ಸಂಖ್ಯೆಯನ್ನು 3ರಿಂದ ಭಾಗಿಸಿ ಮಾಡಿ. ಇದನ್ನು 3ರಿಂದ ಭಾಗಿಸಿ ಅಂದರೆ 215 ನಾನು 3ರಿಂದ ಭಾಗಿಸ್ತೀನಿ. ಹೌದಾ? ಸೊ 3ರಿಂದ ಭಾಗಿಸಿದ್ರೆ ಎಷ್ಟು ಹೋಗುತ್ತೆ? 3 21 ಆಗುತ್ತೆ. ಹೌದಾ? 5ನ್ನು ಕೆಳಗಡೆ ಇಳಿಸ್ಕೊಂಡ್ರೆ ಸೊ ಇದು 5 3ರಿಂದ ಹೋಗೋದಿಲ್ಲ. ಈ ಥರ ಅಂದರೆ ಒಂದೇ ವರ್ಗ ಹೋಗುತ್ತೆ ನೋಡಿ. 3 ಶೇಷ ಎಷ್ಟು ಉಳಿಯುತ್ತೆ? ನಮಗೆ 2 ಶೇಷ ಉಳಿಯುತ್ತೆ. ಹೌದಲ್ಲ? ಸೊ ಈಗ ಸಂಖ್ಯೆಯು ನಿಶೇಷವಾಗಿ ಭಾಗಿಸಿದೆಯೇ ಅಂದರೆ ಏನು ಬರೀಬೇಕು ನಾವು? ಭಾಗಿಸಿದೆ ತಾನೆ? ಹೌದು. ಭಾಗಿಸಿದೀವಿ ಇಲ್ಲಿ? ಇಲ್ಲ. ಯಾಕೆಂದರೆ ಶೇಷ ಎಷ್ಟು ಬಂದಿದೆ? ನಮಗೆ 0 ಬರಬೇಕಾಯ್ತು. ನಿಶೇಷವಾಗಿ ಭಾಗ ಆಗಬೇಕು ಅಂದಾಗ ಶೇಷ ಏನು ಬರಬೇಕು? ನಮಗೆ 0 ಬರಬೇಕು. ಸೊ ಇಲ್ಲಿ ಶೇಷ ಎಷ್ಟು ಬಂದಿದೆ? 2 ಬಂದಿರೋದ್ರಿಂದ ಇಲ್ಲಿ ನಾನು ಏನಂತ ಬರೀತೀನಿ? ಇಲ್ಲ ಅಂತ ಬರೀತೀನಿ. ಸೊ ಈ ಕಾರಣ ನೋಡಿದ್ರೆ ನಮ್ಗೆ ಏನು ಗೊತ್ತಾಗುತ್ತೆ? ಅಂಕಿಗಳ ಯಾವುದೋ ಒಂದು ಸಂಖ್ಯೆಯಲ್ಲಿರ್ತಕ್ಕಂಥ ಅಂಕಿಗಳ ಮೊತ್ತ 3ರ ಗುಣಕ ಆಗಿದ್ದರೆ ಆ ಸಂಖ್ಯೆ ವಿಶೇಷವಾಗಿ 3ರಿಂದ ಭಾಗ ಆಗುತ್ತೆ. ಇದೇ ರೀತಿ ಯಾವುದೇ ಒಂದು ಸಂಖ್ಯೆ ಅಂಕಿಗಳ ಮೊತ್ತ 3ರ ಗುಣಕ ಆಗಿಲ್ಲದೆ ಹೋದರೆ ಆ ಸಂಖ್ಯೆ ವಿಶೇಷವಾಗಿ 3ರಿಂದ ಭಾಗ ಆಗೋದಿಲ್ಲ. 3ರ ಬಾಧ್ಯತೆಯ ನಿಯಮವನ್ನು ಯಾವ ರೀತಿ ರೂಪಿಸ್ಬೋದು ಅಂತ ಹೇಳಿದರೆ, ಒಂದು ಸಂಖ್ಯೆ n ಎಂಬುದು 3ರಿಂದ ಭಾಗವಾಗಬೇಕಾದ್ರೆ ಅದರ ಎಲ್ಲ ಅಂಕಿಗಳ ಮೊತ್ತ 3ರಿಂದ ಭಾಗವಾಗಬೇಕು. ಇಲ್ಲವಾದಲ್ಲಿ ಅದು 3ರಿಂದ ಭಾಗ ಆಗೋದಿಲ್ಲ. ಯಾವುದೇ ಕೆಲವು ಸಂಖ್ಯೆಗಳನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ರ್ಯಾಂಡಮ್ ನಾನು ಕೆಲವು ಸಂಖ್ಯೆ ಬರೀತೀನಿ. 495, 229 ಈ ಸಂಖ್ಯೆಗಳನ್ನು ನೋಡಿ. 343 ನೋಡಿ. ಈ ಸಂಖ್ಯೆಗಳನ್ನ ಚೆಕ್ ಮಾಡಿ ನೋಡಿ. ಈ ಸಂಖ್ಯೆಯ ಅಂಕಿಗಳನ್ನು ಕೂಡ ನೋಡಿ. ಅಂಕಿಗಳ ಮೊತ್ತ 3ರಿಂದ ಭಾಗ ಆದರೆ ಆ ಸಂಖ್ಯೆ 3ರಿಂದ ಭಾಗ ಆಗುತ್ತೆ ಅಂತ. ಸೊ ಇದೆಷ್ಟಾಗುತ್ತೆ? ಇದರ ಎಲ್ಲ ಅಂಕಿಗಳ ಮೊತ್ತ 4 + 9 + 5. ಸೊ ಇದೆಷ್ಟಾಗುತ್ತೆ? 18 ಆಗುತ್ತೆ. 15 3ರಿಂದ ನಿಶೇಷವಾಗಿ ಭಾಗ ಆಗುತ್ತಲ್ಲ. 15 3ರಿಂದ ನಿಶೇಷವಾಗಿ ಭಾಗ ಆದರೆ ಈ ಸಂಖ್ಯೆ ಕೂಡ ಯಾವುದರಿಂದ ಭಾಗ ಆಗುತ್ತೆ? 3ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ಅದೇ ರೀತಿ ಈಗ ಎರಡನೇ ಅಂಕಿ 229 ಬರೋಣ. 2 + 2 + 9 ಅಂದರೆ ಎಷ್ಟಾಯಿತು? ನಮಗೆ 13 ಆಯಿತು. 13 3ರಿಂದ ನಿಶೇಷವಾಗಿ ಭಾಗ ಆಗುತ್ತಾ? ಇಲ್ಲ, ಭಾಗ ಆಗೋದಿಲ್ಲ. ಅದರಿಂದ ಈ ಸಂಖ್ಯೆ ನಮಗೆ 3ರಿಂದ ನಿಶೇಷವಾಗಿ ಭಾಗ ಆಗಲ್ಲ. ಮುಂದಿನ ಸಂಖ್ಯೆ ಯಾವುದಿದೆ? ನಮಗೆ 343 ಇದೆ. ಸೊ 343 ಎಷ್ಟು ಬರುತ್ತೆ? ನಮಗೆ 3 + 4 + 3 ಅಂತ ಹೇಳಿದರೆ 10 ಬರುತ್ತೆ. 10 3ರಿಂದ ನಿಶೇಷವಾಗಿ ಭಾಗ ಆಗುತ್ತಾ? ಇಲ್ಲ, ಭಾಗ ಆಗೋದಿಲ್ಲ. ಅದರಿಂದ ಈ ಸಂಖ್ಯೆ 3ರಿಂದ ಭಾಗ ಆಗೋದಿಲ್ಲ. ಸೊ ಇದು 3ರ ಬಾಧ್ಯತೆ ನಿಯಮಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. 3ರ ಬಾಧ್ಯತೆ ನಿಯಮದ ಬಗ್ಗೆ ತಿಳ್ಕೊಂಡಾದ್ಮೇಲೆ 9ರ ಬಾಧ್ಯತೆ ನಿಯಮದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗ 9ರ ಬಾಧ್ಯತೆ ನಿಯಮದಲ್ಲಿ ನಾನು ಒಂದು ಸಂಖ್ಯೆ ತಗೊಳ್ತಿದ್ದೀನಿ. 3573 ಇದೆ ಈ ಸಂಖ್ಯೆ. 3573 ಇದೆ. ಸೊ ಇದನ್ನು ನಾನು ಈ ಸಂಖ್ಯೆಯನ್ನು ನಾನು ವಿಸ್ತರಿಸಿ ಬರೆದ್ರೆ ಯಾವ ರೀತಿ ವಿಸ್ತರಿಸ್ತಿರ್ಬೋದು? ಸೊ 3000 + 500 + 70 + 3 ಬರೆಯುವಂತಾರೆ ವಿಸ್ತರಿಸಿ ಬರ್ತದೆ. ನಂತರ ಇದನ್ನು ಮನೆಗೆ ಬರ್ಕೊತೀನಿ. 3 × 1000 ಬರ್ಕೊತೀನಿ ಪ್ಲಸ್ 5 × 3 ಬರ್ಕೊತೀನಿ ಪ್ಲಸ್ 7 × 10 ಬರ್ಕೊತೀನಿ ಪ್ಲಸ್ 3 × 1. ಸೊ ಇದರಲ್ಲಿ 3 × 1000 ಇದೆಯಲ್ಲ. ಸೊ ಇಲ್ಲಿ ನಾನು ಏನು ಬರ್ಕೊಳ್ತಾ ಇದ್ದೀನಿ? 3 × 999 ಪ್ಲಸ್ 1 ಪ್ಲಸ್ ಇಲ್ಲಿ 5 × 99 ಪ್ಲಸ್ 1 ಪ್ಲಸ್ 7 × 9 ಪ್ಲಸ್ 1 ಪ್ಲಸ್ 3 × 1. ನೋಡಿ, ಈಗ ನಾನು ಇದನ್ನು ವಿಸ್ತರಿಸಿ ಬರಬೇಕು. ಇದನ್ನು ಈ ರೀತಿ ಬರ್ಕೋಬೋದು. ನಾನು 3 × 999 ಪ್ಲಸ್
99 ಸರಿ 5 ಇಂಟು 99 ನೆಕ್ಸ್ಟ್ 7 ಇಂಟು 9 ಪ್ಲಸ್ ಹೇಗೆ ಬರೀಬೋದು 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 3 ಅಂತ ಬರುತ್ತೆ. ಸೊ ಇದರಲ್ಲಿ ಇಲ್ಲಿ ಕಡೆಯಲ್ಲಿರ್ತಕ್ಕಂಥ ಬಿಡಿ ಸ್ಥಾನಗಳನ್ನು ಕೂಡಿದ್ರೆ ನಮ್ಗೇನು ಬರುತ್ತೆ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 3 ಕೂಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 15 ಬರುತ್ತೆ. ಸೊ ಈ 15 ನಮಗೆ 9ರಿಂದಲೂ ಭಾಗ ಆಗುತ್ತೆ ಮತ್ತು 3ರಿಂದಲೂ ಭಾಗ ಆಗುತ್ತೆ. ಸೊ ಅದರಿಂದ ಕೊಟ್ಟಿರ್ತಕ್ಕಂಥ ಈ ಸಂಖ್ಯೆ ನಮಗೆ ಯಾವುದರಿಂದ ಭಾಗ ಆಗುತ್ತೆ 9ರಿಂದಲೂ ಭಾಗ ಆಗುತ್ತೆ ಮತ್ತು 3ರಿಂದಲೂ ಕೂಡ ಸಹ ಈ ಸಂಖ್ಯೆ ಭಾಗ ಆಗುತ್ತೆ. ಮತ್ತೆ ನಾವು ಎರಡನೇ ಒಂದು ಉದಾಹರಣೆ ನೋಡೋಣ. 3576. ಇದನ್ನು ನಾವು ವಿಸ್ತರಿಸಿ ಬರೆದ್ರೆ ಯಾವ ರೀತಿ ಬರೀಬೋದು 3 ಇಂಟು 1000 ಪ್ಲಸ್ 5 ಇಂಟು 3 ಪ್ಲಸ್ 7 ಇಂಟು 10 ಪ್ಲಸ್ 6 ಇಂಟು 1. ಇದನ್ನು ಫರ್ದರ್ ವಿಸ್ತರಿಸಿ ಬರೋದು ನಾನು ಯಾವ ರೀತಿ ಬರೀಬೋದು 3 ಇಂಟು 999 ಪ್ಲಸ್ 1 5 ಇಂಟು 99 ಪ್ಲಸ್ 1 ಪ್ಲಸ್ 7 ಇಂಟು 9 ಪ್ಲಸ್ 1 ಪ್ಲಸ್ 6 ಇಂಟು 1. ಸೊ ಇದನ್ನು ನಾನು ವಿಸ್ತರಿಸಿ ಬರೆದಾಗ ನಮಗೆ ಯಾವ ಸಂಖ್ಯೆ ಸಿಗುತ್ತೆ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಸಿಗುತ್ತೆ ನೋಡಿ. ಇವೆಲ್ಲ ಇದು 999ರ ಇಂಟು 3 ಆಗಿರೋದ್ರಿಂದ ಸೊ ಇದು 9ರ ಗುಣಕನೇ ಆಗುತ್ತೆ. ಸೊ ಹಾಗಾಗಿ ಇದನ್ನು ನೆಕ್ಸ್ಟು ಈಗ ಬರೀಬೋದು ನಾನು 3 ಇಂಟು 999 ಪ್ಲಸ್ 5 ಇಂಟು 99 ಪ್ಲಸ್ 7 ಇಂಟು 9 ಪ್ಲಸ್ ಇಲ್ಲಿ ಏನು ಬಂತು 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 1 ನೋಡಿ. ಇದರ ಮೊತ್ತ ಇದೆ ಅಂದರೆ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 6 ಕೂಡಿದಾಗ ಎಷ್ಟು ಬರುತ್ತೆ ನಮಗೆ ನೋಡಿ. ಇಲ್ಲಿ 5 3 8 ಬರುತ್ತೆ. ಸೊ 8 7 15 ಬರುತ್ತೆ. 15 6 21 ಬರುತ್ತೆ. ಸೊ 21 ಅನ್ನೋ ಸಂಖ್ಯೆ ನಮಗೆ 3ರಿಂದ ಭಾಗ ಆಗುತ್ತೆ, ಆದರೆ ಇದು 9ರಿಂದ ಭಾಗ ಆಗೋದಿಲ್ಲ. ಸೊ ಅದರಿಂದ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆ 9ರಿಂದ ಭಾಗ ಆಗಲ್ಲ. ಸೊ ಅದರಿಂದ 9ರ ಬಾಧ್ಯತೆ ನಿಯಮ ಏನು ಹೇಳುತ್ತೆ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಸಂಖ್ಯೆ n ಎಂಬುದು 9ರಿಂದ ಭಾಗವಾಗಬೇಕು ಅಂತ ಹೇಳಿದರೆ ಆ ಸಂಖ್ಯೆಯ ಎಲ್ಲ ಅಂಕೆಗಳ ಮೊತ್ತ 9ರಿಂದ ಭಾಗ ಆಗಬೇಕು. ಇದು 9ರ ಬಾಧ್ಯತೆಯ ನಿಯಮ. ಸೊ ಒಂದು ಸಂಖ್ಯೆ n ಎಂಬುದು 9ರಿಂದ ಭಾಗವಾಗಬೇಕಾದರೆ ಆ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ 9ರಿಂದ ಭಾಗವಾಗಬೇಕು. ನೋಡಿ, ಈ ಥರದೊಂದು ಸಂಖ್ಯೆ ಏನಾರ ಕೊಟ್ಟರು ಅಂತ ಹೇಳಿದ್ರೆ 3576 ಈ ಸಂಖ್ಯೆ 9ರಿಂದ ಭಾಗ ಆಗುತ್ತೋ ಇಲ್ವೋ, ಅಥವಾ 4 ಸಂಖ್ಯೆ ಕೊಟ್ಟಿದ್ರಲ್ಲಿ ಯಾವುದು 9ರಿಂದ ಭಾಗ ಆಗುತ್ತೆ ನೀವು ಅದನ್ನು ಭಾಗಾಕಾರ ಮಾಡಿ ಎಲ್ಲವನ್ನೂ ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ. ಬದಲಾಗಿ ಅಂಕಿಗಳನ್ನು ಕೂಡಿಬಿಡಿ. ಅಂಕಿಗಳನ್ನು ಕೂಡಿದಾಗ ಬರ್ತಕ್ಕಂಥ ಮೊತ್ತ 9ರಿಂದ ಭಾಗ ಆಗುತ್ತೆ ಅಂತ ಅನ್ನೋದಾದರೆ ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆ ಕೂಡ ಯಾರಿಂದ ಭಾಗ ಆಗುತ್ತೆ 9ರಿಂದ ಭಾಗ ಆಗುತ್ತೆ. ಇದು 9ರ ಬಾಧ್ಯತೆಯ ನಿಯಮ. ಸೊ ಒಂದು ಸಂಖ್ಯೆ n ಎಂಬುದು 9ರಿಂದ ಭಾಗ ಆಗಬೇಕು ಅಂತ ಹೇಳಿದ್ರೆ ಆ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ 9ರಿಂದ ಭಾಗ ಆಗಬೇಕು. ಸೊ ಆಗಿದ್ದಾಗ ಮಾತ್ರ ಆ ಸಂಖ್ಯೆ 9ರಿಂದ ಭಾಗ ಆಗುತ್ತೆ.
ಇಲ್ಲಿ ಆ ಸಂಖ್ಯೆಯನ್ನು ವಿಸ್ತರಿಸಿ ಬರೆದಾಗ ನಮಗೆ CBA is equal to 100C ಪ್ಲಸ್ ಮತ್ತು B ಪ್ಲಸ್ A ಆಗಿರುತ್ತೆ. ಸೊ ಇದನ್ನು ನಾವು ವಿಸ್ತರಿಸಿ ಬರೆದ್ರೆ ನಮಗೇನು ಬರ್ತಿದ್ದು 99C ಪ್ಲಸ್ 9B ಪ್ಲಸ್ A ಪ್ಲಸ್ B ಪ್ಲಸ್ C ಆಗುತ್ತೆ. ಸೊ ಇಲ್ಲಿ 9 ಮತ್ತು 99 ಇದೆ. ಇದನ್ನು 11 ಎಲ್ಸಿ ಅಂತ ಸಾಮಾನ್ಯ ತಗೊಂಡು ನಾವು ಇದು 9C ಪ್ಲಸ್ B ಪ್ಲಸ್ A ಪ್ಲಸ್ B ಪ್ಲಸ್ C. ಸೊ ಇಲ್ಲಿ ಯಾವುದೇ ಒಂದು ಸಂಖ್ಯೆ ನಮಗೆ 9ರಿಂದ ಭಾಗ ಆಗಬೇಕು ಅಥವಾ 3ರಿಂದ ಭಾಗ ಆಗಬೇಕು ನೋಡಿ. ಈ ಸಂಖ್ಯೆ 9 ಅಥವಾ 3ರಿಂದ ಭಾಗ ಆಗುತ್ತೆ, 9 ಗುಣಿತ ಇರೋದ್ರಿಂದ. ಸೊ ಇಲ್ಲಿ ಯಾವುದೇ ಒಂದು ಸಂಖ್ಯೆ 9 ಅಥವಾ 3ರಿಂದ ಭಾಗ ಆಗಬೇಕಾದ್ರೆ ನಮಗೆ ಕಂಡೀಷನ್ ಏನಿರಬೇಕು ಅಂತಂದರೆ ಈ A ಪ್ಲಸ್ B ಪ್ಲಸ್ ಸಿಗಳ ಮೊತ್ತ 9ರಿಂದ ಭಾಗ ಆಗಬೇಕು. ಆಗಿದ್ದಾಗ ಮಾತ್ರ ಆ ಸಂಖ್ಯೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ 9ರಿಂದ ಭಾಗ ಆಗುತ್ತೆ. ಸಂಬಂಧಪಟ್ಟ ಹಾಗೆ ಒಂದೆರಡು ಸಮಸ್ಯೆಗಳನ್ನು ಬಿಡಿಸೋಣ ಅಂದರೆ. ಸೊ ಇದು ಒಂದು ಸಂಖ್ಯೆ. ಸೊ 2 1 4 3 6 5 8 7 ಈ ಸಂಖ್ಯೆ 9ರ ಬಾಧ್ಯತೆ ಪರೀಕ್ಷಿಸಿ. ಹೌದಾ? ಸೊ ಇದರ 9ರ ಬಾಧ್ಯತೆಯನ್ನು ಸಂಖ್ಯೆಯ 9ರ ಬಾಧ್ಯತೆಯನ್ನು ಪರೀಕ್ಷಿಸಿ. 9ರ ಬಾಧ್ಯತೆಯನ್ನು ಪರೀಕ್ಷಿಸಿ. ಸೊ ನಾವು ಈಗ ಆಲ್ರೆಡಿ ತಿಳ್ಕೊಂಡಿದ್ವಿ 9ರ ಬಾಧ್ಯತೆ ಯಾವುದೇ ಒಂದು ಸಂಖ್ಯೆ 9ರಿಂದ ಭಾಗ ಆಗಬೇಕು ಅಂತ ಹೇಳಿದರೆ ಆ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ 9ರಿಂದ ಭಾಗ ಆಗಬೇಕು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಮಸ್ಯೆಯಲ್ಲಿ ಆ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತವನ್ನು ಕಂಡುಹಿಡ್ಕೊಳ್ಳಿ. ನೋಡಿ 2 ಪ್ಲಸ್ 1 ಪ್ಲಸ್ 4 ಪ್ಲಸ್ 3 ಪ್ಲಸ್ 6 ಪ್ಲಸ್ 5 ಪ್ಲಸ್ 8 ಪ್ಲಸ್ 7 ನೋಡಿ. ಇದೊಂದು ಕೂಡಿ ನೋಡಿ 2 1 3 3 4 7 10 16 21 ಇಂದ 15 36. ಸೊ ಈ 36 9ರಿಂದ ಭಾಗ ಆಗುತ್ತಾ? ಎಸ್, ಭಾಗ ಆಗುತ್ತೆ. ಸೊ 36 9ರಿಂದ ವಿಶೇಷವಾಗಿ ಭಾಗ ಆಗುತ್ತೆ. ಸೊ 9ರಿಂದ 4 ಹೋಗ್ತದೆ. 9 4 36. ಸೊ ಈ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ 9ರಿಂದ ಭಾಗ ಆಗೋದ್ರಿಂದ ನಾವು ಈಸಿಯಾಗಿ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಈ ಒಂದು ಸಂಖ್ಯೆ 9ರಿಂದ ಭಾಗ ಆಗುತ್ತೆ ಅಂತ ಹೇಳ್ಬೋದು. ಸೊ 2 1 4 3 6 5 8 7. ಸೊ ಈ ಸಂಖ್ಯೆ ನೀವು ಭಾಗಾಕಾರ ಮಾಡಿ ಪರೀಕ್ಷೆ ಮಾಡ್ಬೋದು. ಇದನ್ನು ನೀವು ಭಾಗಿಸಿದ್ರೆ ವಿಶೇಷವಾಗಿ 9ರಿಂದ ಭಾಗ ಆಗುತ್ತೆ. ಸೊ ಇದೇ ರೀತಿ ಇನ್ನೂ ಒಂದು ಸಮಸ್ಯೆ ತಗೊಳ್ಳೋಣ. ಸೊ 1 5 2 8 7 5 ಈ ಸಂಖ್ಯೆಯ 9ರ ಬಾಧ್ಯತೆಯನ್ನು ಪರೀಕ್ಷಿಸಿ. ಏನು ಮಾಡಬೇಕು ಅಂತ ಫಸ್ಟ್ ನಾವೀಗ ಈ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತವನ್ನು ನಾವು ಪಡ್ಕೋಬೇಕು. ಹೌದಾ? ಎಲ್ಲ ಅಂಕಿಗಳ ಮೊತ್ತ ಅಂತ ಹೇಳಿದರೆ ಸಂಖ್ಯೆಯ ಅಂಕಿಗಳ ಮೊತ್ತ ಎಷ್ಟು ಬರುತ್ತೆ? 1 ಪ್ಲಸ್ 5 ಪ್ಲಸ್ 2 ಪ್ಲಸ್ 8 ಪ್ಲಸ್ 7 ಪ್ಲಸ್ 5. ಈ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ ಎಷ್ಟಾಗುತ್ತೆ ನೋಡಿ. ಇದು ಒಂದು 6 6 2 8 8 16 16 26 28 ಆಗುತ್ತೆ. ಹೌದಾ? ಸೊ ಅಂಕಿಗಳ ಮೊತ್ತ 28. ಇದು 9ರಿಂದ ಭಾಗ ಆಗುತ್ತಾ? 28 ಭಾಗ ಆಗೋದಿಲ್ಲ. ಸೊ ಇಲ್ಲಿ 28 ಅಂಕಿಯ ಮೊತ್ತ, ಸಂಖ್ಯೆಯ ಅಂಕಿಗಳ ಮೊತ್ತ 28 9ರಿಂದ ಭಾಗವಾಗುವುದಿಲ್ಲ. ಸೊ ಇದು 9ರಿಂದ ಭಾಗ ಆಗದೇ ಇರೋದ್ರಿಂದ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಕೂಡ 9ರಿಂದ ಭಾಗ ಆಗಲ್ಲ. ಸೊ ಬೇಕು 15 28 75 ಈ ಸಂಖ್ಯೆಯು 9ರಿಂದ ಭಾಗವಾಗುವುದಿಲ್ಲ. ಸೊ ಇದುವರೆಗೆ ನಾವು ಏನೇನು ತಿಳ್ಕೊಂಡ್ರಿ? 2ರ ಬಾಧ್ಯತೆ ನಿಯಮ, 5ರ ಬಾಧ್ಯತೆ ನಿಯಮ, 10ರ ಬಾಧ್ಯತೆ ನಿಯಮ,
3ರ ಬಾಧ್ಯತೆ ನಿಯಮ ಮತ್ತು 9ರ ಬಾಧ್ಯತೆ ನಿಯಮಗಳ ಬಗ್ಗೆ ತಿಳ್ಕೊಂಡ್ವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ, ಅವುಗಳನ್ನು ನೀವು ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಸಮಸ್ಯೆ ನೋಡೋಣ. ಒಂದು 3 ಅಂಕಿ ಸಂಖ್ಯೆಗೆ 2, 4, x ಎಂಬುದು 9ರಿಂದ ಭಾಗವಾದರೆ x ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ 3 ಅಂಕಿ ಸಂಖ್ಯೆ ಯಾವುದು? 2, 4, x. ಸೊ ಯಾವುದೇ ಒಂದು ಸಂಖ್ಯೆ 9ರಿಂದ ಭಾಗ ಆಗಬೇಕು ಅಂತ ಹೇಳಿದರೆ ನಮಗೆ ಏನು ನಿಯಮ ಇರಬೇಕು? ಆ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ 9ರಿಂದ ಭಾಗ ಆಗಬೇಕು. ಸೊ ಇಲ್ಲಿ 3 ಅಂಕಿಯ ಸಂಖ್ಯೆ 2, 4, x. ಸೊ ಇದರ ಅಂಕಿಗಳ ಮೊತ್ತ ಏನಾಗುತ್ತೆ ಅಂತ ಹೇಳಿದರೆ, ಸೊ ಇಲ್ಲಿ ಸಂಖ್ಯೆಯ ಅಂಕಿಗಳ ಮೊತ್ತ 2 + 4 + x. ಹೌದಲ್ಲ? 2 + 4 + x. ಸೊ ಇದನ್ನು ಕೂಡಿದ್ರೆ ಏನು ಬರುತ್ತೆ ನಮಗೆ? 2, 4, 6 + x ಆಗುತ್ತೆ. ಸೊ ಈ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ 6 + x ಆಗುತ್ತೆ. ಈಗ 6 + x 9ರಿಂದ ಭಾಗ ಆಗುತ್ತೆ ಅನ್ನೋದಾದರೆ x ಬೆಲೆ ಕಂಡುಹಿಡಿಯಿರಿ ಅಂತಿದೆ. ಸೊ ಇದು 6 + x ಇದು 9ರಿಂದ ಭಾಗ ಆಗಬೇಕು ಅಂತ ಹೇಳಿದರೆ, 9ರಿಂದ ಡಿವೈಡ್ ಆಗಬೇಕು ಅಂತ ಹೇಳಿದರೆ ಇದು ಏನಾಗಿರಬೇಕು? ಈ ಎಕ್ಸಿನ ಜಾಗದಲ್ಲಿ ಏನಾಗಿರಬೇಕು ಅಂತ ಹೇಳಿದ್ರೆ ನಮಗೆ 9ರ ಗುಣಕಗಳಿರಬೇಕು. ಇಲ್ಲ 9 ಇರಬೇಕು, ಇಲ್ಲ 18 ಇರಬೇಕು. ಆ ಥರ ಇದ್ದಾಗ ಮಾತ್ರ ಇವುಗಳ ಈ 2 ಅಂಕಿ ಮತ್ತು 9ರಿಂದ ಭಾಗ ಆಗುತ್ತೆ. ಸೊ ನಾನು ಇಲ್ಲಿ ಫಸ್ಟ್ 9 ಬರೀತೀನಿ. ಸೊ ಇದು ಯಾವುದೋ ಒಂದು ಸಂಖ್ಯೆ x ಗೊತ್ತಿಲ್ಲ, ಬಟ್ ಇವೆರಡು ಅಂಕಿಯ ಮೊತ್ತ 9. ಸೊ ಇಲ್ಲಿ 9 ಬರಬೇಕು ಅಂದರೆ ನಮಗೆ ಎಕ್ಸಿನ ಜಾಗದಲ್ಲಿ ಯಾವ ಅಂಕಿ ಇರಬೇಕಾಗುತ್ತೆ? ಹಾಗಾದರೆ 3 ಇರಬೇಕಾಗುತ್ತೆ. ಆಗ ನಮ್ಗೆ ಏನು ಬರುತ್ತೆ? 9 ಬರುತ್ತೆ. ಸೊ ಆಗ ಅದು 9ರಿಂದ ಭಾಗ ಆಗುತ್ತೆ. ಸೊ ಇಲ್ಲಿ ಎಕ್ಸಿನ ಜಾಗದಲ್ಲಿ 2, 4, ಎಕ್ಸಿನ ಜಾಗದಲ್ಲಿ ಏನಿದೆ? 3 ಇದೆ ಅಂತ ಹೇಳಿದರೆ, ಈಗ ಇವುಗಳನ್ನು ಕೂಡಿದರೆ 2, 4, 6, 6, 3, 9. ಸೊ 9ರಿಂದ ಭಾಗ ಆಗೋದ್ರಿಂದ ಈ ಸಂಖ್ಯೆನೂ ಕೂಡ ನಮಗೆ ಯಾವುದರಿಂದ ಭಾಗ ಆಗುತ್ತೆ? 9ರಿಂದ ಭಾಗ ಆಗುತ್ತೆ. ಇನ್ನು ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು. 9ರಿಂದ 15. ಸೊ ಇದು 63 ಆಯಿತು. ಸೊ 97 63 ಅಂತ ಹೇಳಿದರೆ ಈ ಅಂಕಿ ಪೂರ್ಣವಾಗಿ ಭಾಗ ಆಗುತ್ತೆ. ಸೊ ಅದರಿಂದ ಇಲ್ಲಿ ಎಕ್ಸ್ನ ಬೆಲೆ ಏನು ಅಂತ ಹೇಳಿದರೆ, ಎಕ್ಸ್ನ ಬೆಲೆ ಏನಾಗಿರುತ್ತೆ? 3 ಆಗಿರುತ್ತೆ. ಸೊ ಇದೇ ರೀತಿ ಅಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೆಲವು ಅಭ್ಯಾಸ 1.2ರಲ್ಲಿ ಇನ್ನೂ ಸುಮಾರು ಲೆಕ್ಕಗಳಿದ್ದಾವೆ. ಅವುಗಳನ್ನ ನೀವು ಹೋಮ್ವರ್ಕಲ್ಲಿ ಮಾಡ್ಕೊಂಡು ಬನ್ನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು.